ನೋಡ್ರಿ ಕಚಡ ನನ್ನ ಮಕ್ಳಿಗೆ ತಂದು ಎಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಏನು ಗೊತ್ತಾಗಲ್ಲ ಸುಮ್ಮನೆ ಮಕ್ಕಳಿಗೆ. ಹಲೋ ನಮಸ್ಕಾರ ಕರ್ನಾಟಕ, ನನ್ನ ಮತ್ತೊಂದು ಹುಡುಗ ತಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಸೊ ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿ ಎಂಜಾಯ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಸಪೋಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಎಲ್ಲ ಕೇಳ್ತೀನಿ, ಹೋಗಿ ನೋಡಿ. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಿರೋದು ಆಣೆಕಲ್ಲಿಂದ 14 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ದೇವರ ಬೆಟ್ಟಕ್ಕೆ. ಆ್ಯಕ್ಚುಲಿ ಬೆಳಗ್ಗೆ ಹೋಗಬೇಕಾಗಿತ್ತು, ಯಾಕಂದರೆ ಬೆಳಗ್ಗೆ ಸ್ವಲ್ಪ ಮಂಜು ಆ ಥರ ಎಲ್ಲ ಇರುತ್ತಲ್ಲ, ಚೆನ್ನಾಗಿರುತ್ತೆ, ಎಲ್ಲ ಸ್ವಲ್ಪ ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಏನು ಮಾಡೋದು, ಕಾಲೇಜ್ ಇರೋದ್ರಿಂದ ಬೆಳಿಗ್ಗೆ ಬರೋಕ್ಕಾಗಲಿಲ್ಲ. 2:15 ಕಾಲೇಜ್ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಇವಾಗ ನನ್ನ ಜೊತೆಯಲ್ಲಿ ನಮ್ಮ ಫ್ರೆಂಡು ಬಂದಿದ್ದಾನೆ, ಬನ್ನಿ ನೋಡೋಣ. ಸೊ ಇವಾಗ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ಇವನೇ ನಮ್ಮ ಫ್ರೆಂಡು. ಸರಿಗೆ ಹಾಯ್ ಮಾಡಲ್ಲ. ಸೊ ಫೈನಲಿ ಬೆಟ್ಟದ ಹತ್ರ ಬಂದ್ವಿ. ನಮಗಿಲ್ಲಿ ಇದೇನು ಕಾಣಿಸ್ತಿದೆಯಲ್ಲ, ಮೊದಲೆಲ್ಲ ಇದೆಲ್ಲ ಗುಹೆ ಇತ್ತಂತೆಲ್ಲ, ಇವಾಗೆಲ್ಲ ಮುಚ್ಚೋಗಿ ನೀರೆಲ್ಲ ತುಂಬ್ಕೊಂಡಿದೆ. ಇವಾಗ ಸುಮ್ಮನೆ ಕೊಳ ಥರ ಆಗಿದೆ. ಅಂದರೆ ಜಾತ್ರೆಗೆ ಯಾರನ್ನ ಬಂದಿರ್ತಾರಲ್ಲ, ಸುಮ್ಮನೆ ಸ್ನಾನ ಮಾಡ್ಕೊಳ್ಳೋಕ್ಕೆ, ಕೈಕಾಲು ತೊಳ್ಕೊಳ್ಳೋಕ್ಕೆಲ್ಲ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇವಾಗ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗ್ಬೇಕು. ಆಮೇಲೆ ಇಲ್ಲಿ ಯಾರೋ ಸ್ವಾಮಿಗಳು ಯಾರೋ ಇರ್ತಾರಂತೆ, ಅವ್ರ ಹತ್ರ ಸ್ವಲ್ಪ ಇಷ್ಟರ ಬಗ್ಗೆ ಕೇಳಬೇಕು. ನೋಡೋಣ, ಬನ್ನಿ ಕೇಳೋಣ. ಸಿಗ್ತಾರಲ್ಲ ಗೊತ್ತಿಲ್ಲ, ನೋಡೋಣ ನಮ್ಮ ಲಕ್. ಹಾಗೆ ನೋಡಿ, ಇಲ್ಲೊಂದು ಕೊಳ ಇದೆ ನೋಡಿ. ಮೇ ಬಿ ಸ್ನಾನ ಮಾಡೋಕೆ ಇರ್ಬೋತಾನೆ ಇದು. ಅಂದರೆ ಜಾತ್ರೆ ಯಾರನ್ನ ಬಂದಿರ್ತಾರಲ್ಲ, ಅವರೆಲ್ಲ ಸ್ನಾನ ಮಾಡೋಕೆ ಅನ್ಸುತ್ತೆ ಮೇ ಬಿ ಇದು. ಹಾಂ, ಕಲ್ಯಾಣಿ ಬರ್ದವ್ರ ಅಲ್ಲಿ. ಹಾಯ್ ಮೇಡಮ್ ಮಚ್ಚ. ಅಲ್ಲಿ ಬರ್ತಿದ್ದಾರೆ ನೋಡಿ. ಕಲ್ಯಾಣಿಯ ಪಕ್ಕದಲ್ಲಿ ಜೇನುಗೂಡು ಇರುವುದರಿಂದ ಹೊಗೆ, ಬೆಂಕಿ ಮತ್ತು ಊದುಬತ್ತಿಗಳನ್ನು ಈ ಸ್ಥಳದಲ್ಲಿ ಹಚ್ಚಬಾರದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಂದರೆ ಅವಾಗಲೆಲ್ಲ ತೋರಿಸಿದ್ನಲ್ಲ ನಿಮಗೆ, ಅಲ್ಲಿ ತೋರಿಸ್ತೀನಿ. ಅಲ್ಲೇನು ಕಾಣಿಸ್ತಿದೆಯಲ್ಲ, ಆ ಜೇನುಗೂಡು ಇರೋದ್ರಿಂದ ಹೊಗೆ ಬತ್ತಿ ಎಲ್ಲ ಹಾಕ್ಬಾರ್ದು ಅಂತ ಹೇಳ್ತಿದ್ದಾರೆ. ಬಟ್ ಕನ್ನಡ ಮಾತಾಡ್ತಾರೆ, ಬಟ್ ಏನು ಕನ್ನಡ ಬರ್ತಿದ್ದಾರೆ, ಬಟ್ ಏನು ಕರೆಕ್ಟಾಗಿ ಹೇಳಿಲ್ಲ ಅವನು. ಇವಾಗ ಸ್ವಾಮಿಗಳ ಹತ್ರ ಕೇಳಕ್ಕೆ ಹೋಗಿದ್ವಿ, ಇದ್ರ ಬಗ್ಗೆ ಏನೋ ತಿಳ್ಕೊಳ್ಳೋಣ ಅಂತ ಕೇಳಕ್ಕೆ ಹೋದ್ವಿ. ಸೊ ಅವ್ರು ಕರೆಕ್ಟಾಗಿ ಹೇಳಿಲ್ಲ. ಅವರು ಇದ್ರ ಬಗ್ಗೆ ಎಲ್ಲ ಹೇಳ್ಬಾರ್ದು, ಯಾರು ಗೊತ್ತಾಗಬಾರ್ದು, ಸರ್ಕಾರದವ್ರು ಹೇಳಿದ್ರು ಅಂತ ಹೇಳಿದ್ರು. ಬಟ್ ಅವ್ರು ಹೇಳಿದ್ದು ಇದೊಂದು ಪ್ರಾಚೀನ ಕಾಲದಿಂದನೂ ಐತೆ, ಅಂದರೆ ಪುರಾತನ ಕಾಲದಿಂದನೂ ಐತೆ ಅಂತ ಹೇಳಿದ್ರು ಅಷ್ಟೇ. ಸೊ ಅದು ಮೊದಲೇ ಗೊತ್ತಿತ್ತು ನನಗೆ. ಸೊ ಇವರಿಂದ ಬೇರೆ ಏನಾದರೂ ಗೊತ್ತಾಗುತ್ತೆ ಅಂತ ಕೇಳಿದೆ. ಸೊ ಆ ಥರ ಎಲ್ಲ ಹೇಳ್ಬಾರ್ದು, ಸರ್ಕಾರದವರೆಲ್ಲ ಬ್ಯಾನ್ ಮಾಡಿದಾರೆ ಅಂತನೇನೋ ಹೇಳಿದ್ರು. ಸೊ ಪರವಾಗಿಲ್ಲ, ಇವಾಗ ಹೋಗೋಣ, ಬೆಟ್ಟದ ಮೇಲೆ ಹೋಗೋಣ ಬನ್ನಿ ಇವಾಗ. ಸೊ ಅಲ್ಲಿಂದ ವ್ಯೂ ನೋಡುವಂತ ಹೆಂಗಿರುತ್ತೆ ಅಂತ. ಸೊ ಇವಾಗ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೇ ಹೋಗ್ಬೇಕು, ಫುಲ್ ಇಲ್ಲೇ ಮೆಟ್ಲುಗಳು ಕಾಣಿಸ್ತಿದೆಯಲ್ಲ. ಸೊ ಇದು ಹತ್ಕೊಂಡು ಹೋಗ್ಬೇಕು. ಸರಿ ಸುಮಾರು ಇಲ್ಲಿ 300 ಮೆಟ್ಲುಗಳು ಐತೆ. ಇಲ್ಲಿ 300 ಐತೆ, 300ಕ್ಕಿಂತ ಜಾಸ್ತಿ ಐತೆ ಗೊತ್ತಿಲ್ಲ. ಹಿಂಗೆ ಹೋಗ್ಬೋದು, ಬಟ್ ಬೇಡ, ಹಿಂಗೆ ಹೋಗೋಣ ಮುಚ್ಕೊಂಡು. ನಿಜ ಹಂಗೇನೆ. ಆ ಕಡೆ ಹೋಗೋಣ ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತಿದೆ ವ್ಯೂ ಅಂತ. ಇನ್ನೂ ಮೇಲ್ಗಡೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಂದ ಮೇಲೆ ಹೋಗೋಣ. ಈ ಬೆಳಗ್ಗೆ ಇವತ್ತು ಬಂದರೆ ಇಲ್ಲೆಲ್ಲ ಫುಲ್ ಮಂಜು ತುಂಬ್ಕೊಂಡಿರುತ್ತೆಲ್ಲ. ಸುಮಾರು ಸಲ ಬಂದಿದ್ದೀನಿ, ಒಂದು 4-5 ಸಲ ಬಂದಿದ್ದೀನಿ. ಬೆಳಗ್ಗೆ ಬರ್ತಾಯಿದ್ದೆ ಮೊದಲೆಲ್ಲ. ಅವಾಗೆಲ್ಲ ಫುಲ್ ಮಂಜೆಲ್ಲ ತುಂಬಿಕೊಂಡು ಚೆನ್ನಾಗಿ ಕಾಣಿಸ್ತೈತಿ ಇಲ್ಲೆಲ್ಲ ವ್ಯೂ. ಬಟ್ ಇವಾಗ ಕಾಲೇಜ್ ಇರೋದ್ರಿಂದ ಬೆಳಗ್ಗೆ ಬರೋಕ್ಕಾಗಲಿಲ್ಲ. ಫುಲ್ ತೋಟ ಗದ್ದೆ ಎಲ್ಲ ಇದೆ ಥರನೇ ಕಾಣಿಸ್ತಿದ್ದಿಲ್ಲ. ಏನು ಕೇಳಿವರಪ್ಪಲ್ಲಿ ಏನಿದೆ ಶರ್ಟ್ ಕಾಣಿಸ್ತಿಲ್ಲ ಕರೆಕ್ಟಾಗಿ. ನೋಡಿ ಇಲ್ಲಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇಲ್ಲಿ ಇವಾಗ. ನೋಡಿ ಹಂಗಿದೆ ಸರೌಂಡಿಂಗ್ ಫುಲ್. ಆಮೇಲೆ ಇನ್ನೊಂದು, ಬೆಳಗ್ಗೆ ಹೊತ್ತು ಸನ್ರೈಸ್ ಈ ಕಡೆ ಆಗುತ್ತೆ. ಬೆಳಗ್ಗೆ ಹೊತ್ತು ಬಂದು ಇನ್ನೊಂದು ಅದೊಂದು ಬೆನಿಫಿಟ್ಟು, ಸನ್ರೈಸ್ ನೋಡ್ಬೋದು ಚೆನ್ನಾಗಿ ಆ ಕಡೆಯಿಂದ, ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಸನ್ಸೆಟ್ ಆ ಕಡೆಯಿಂದಾಗ ಸನ್ಸೆಟ್ಟು. ಬಟ್ ಇವಾಗ ಅಲ್ಲಿ ಮಧ್ಯಾಹ್ನ ಆಗೈತೆ. ಇವಾಗ ಸನ್ಸೆಟ್ ಎಲ್ಲ ನೋಡೋಕ್ಕಾಗಲ್ಲ ಅನಿಸುತ್ತೆ. ಪಕ್ಕದಲ್ಲೇ ಮೆಟ್ಲಿದ್ರೆ ಏನಕ್ಕೆ ಈ ಕಡೆಯಿಂದ ಹೋಗ್ತಿದ್ದೀವಿ ಅಂದರೆ, ಮೆಟ್ಲ ಮೇಲೆ ಹತ್ಕೊಂಡು ಹೋದರೆ ಸಿಕ್ಕಾಬಿಟ್ಟೆ ಸುಸ್ತಾಗುತ್ತೆ. ಆದರೆ ಬೇರೆ ಫುಲ್ ಬಿಸಿಲು. ಟೈಮ್ ಎಷ್ಟಂದ್ರೆ ಇವಾಗ 4:16 ಆಗೈತೆ. ಸೊ ಬಿಸಿಲು ಸ್ವಲ್ಪ ಜಾಸ್ತಿನೇ ಐತೆ. ಸೊ ಅದರಿಂದ ಇನ್ನೂ ಸುಸ್ತಾಗುತ್ತಂತ ಈ ಕಡೆಯಿಂದ ಹತ್ಕೊಂಡು ಹೋಗ್ತಾಯಿದ್ದೀವಿ. ಬಿದ್ದರೆ ಮಾತ್ರ ಫುಲ್ ಸ್ವರ್ಗಕ್ಕೆ. ನಿನ್ನೆಲ್ಲ ಜಾತ್ರೆ ಆಗಿದೆ, ನಿನ್ನೆ ಬರಬೇಕಿತ್ತು. ಬಟ್ ನಿನ್ನೆ ಬಂದಿರೋ ಅಷ್ಟೊಂದು ಕರೆಕ್ಟಾಗಿ ವಿಡಿಯೋಸ್ ಮಾಡೋಕ್ಕಾಗ್ತಾಯಿರಲಿಲ್ಲ, ಜನ ಜಾಸ್ತಿ ಇರ್ತಾರಲ್ಲ ಅದರಿಂದ. ಸೊ ಇವತ್ತು ಬಂದರೆ ಒಳ್ಳೇದಾಯ್ತು. ಇನ್ನು
ಬಂತು ನೋಡಿವ, ಇದೆ ದೇವಸ್ಥಾನ ಮೇಲೆ ಕಾಣಿಸ್ತಿದೆಯಲ್ಲ ಇದೆ. ಸೊ ಮೆಟ್ಲು ಹತ್ಕೊಂಡು ಬಂದಿದ್ರೆ ಸಿಕ್ಕಾಬಿಟ್ಟು ಸುಸ್ತಾಗೋದು. ಇವಾಗ ಹಿಂಗೆ ಬಂದಿದ್ದೀವಿ ಅಂತ ಸುಸ್ತಾಗ್ತಿಲ್ಲ ಅಷ್ಟೇ, ಆದರೂ ಆಗ್ತಿದೆ, ಇನ್ನೂ ಸುಸ್ತಾಗ್ತಿದೆ. ಬಟ್ ಆ ಕಡೆಯಿಂದ ಬಂದಿದ್ರೆ ಸಿಕ್ಕಾಬಿಟ್ಟು ಸುಸ್ತಾಗೋದು. ನೋಡಿ ಅಲ್ಲಿವರೆಗೂ ಇದೆ ಮೆಟ್ಲು, 300 ಸ್ಟೆಪ್ಸ್ ಐತೆ ಫುಲ್. ಬಟ್ ಇನ್ನೂ ಜಾಸ್ತಿನೇ ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಸೊ ಫೈನಲಿ ಬೆಟ್ಟದ ಮೇಲ್ಗಡೆ ಬಂದ್ವಿ. ಇದು ದೇವಸ್ಥಾನ ಹೆಂಗಿದೆ ಅಂತ. ಸೊ ನಿಮಗೆ ಆವಾಗಲೇ ಒಂದು ಸ್ವಾಮಿಗಳು ಒಂದು ಮಾತು ಹೇಳಿದ್ರು ಅಂತ ಹೇಳಿದೆ, ಅದೆಲ್ಲ ಗೌರ್ಮೆಂಟ್ ಅವರೆಲ್ಲ ಬ್ಯಾನ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗಬೇಡಿ ಅಂತ ಹೇಳಿದಾರೆ ಅಂತ ಹೇಳಿದ್ನಲ್ಲ. ಅದೇನು ಕೇಳ್ತಾರೆ ಗೊತ್ತಾ ಆ ಥರ. ನೋಡಿ ಇದೇ ಕಾರಣಕ್ಕೆ ಕಾಣಿಸ್ತಿದ್ದಿಲ್ಲ. ನೀರಿನ ಬಾಟ್ಲು, ಪೇಪರ್ಸು, ಇದೇ ಕಾರಣಕ್ಕೆ ಬರೋದು ಹೇಳೋದು. ಅಷ್ಟೊಂದು ಪಾಪ್ಯುಲರ್ ಇಲ್ಲ ಇದು, ಗೊತ್ತಾಗೋದು ಬೇಡ ಅನಿಸ್ಬಿಡುತ್ತೆ ಒಂದೊಂದು ಟೈಮ್. ಏನಕ್ಕಂದರೆ ಇದೇ ಥರ ಸಪೋಸ್ ಪಾಪ್ಯುಲರ್ ಆದರೆ ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಇಲ್ಲೆಲ್ಲ ವ್ಯೂ ಹೆಂಗೆ ಕಾಣಿಸ್ತಿದೆಯಲ್ಲ, ಇದೆಲ್ಲ ಒಂದು ವರ್ಷ ಕೂಡ ಇರೋಲ್ಲ ಈ ಥರ ಇದೆ. ಇವಾಗ ಏನು ಕಾಣಿಸ್ತಿದೆ ನೋಡಿ ವ್ಯೂ ನಿಮಗೆ, ಇವಾಗ ಈ ಥರ ಇರೋದು ಒಂದು ವರ್ಷದಲ್ಲಿ ಇದೆಲ್ಲ ಫುಲ್ ಡೆಸ್ಟ್ರಾಯ್ ಆಗಿಬಿಡುತ್ತೆ. ಯಾಕಂದರೆ ಇದೇ ಕಾರಣಕ್ಕೆ ಇಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಕಾಣಿಸ್ತಿದೆ ನೋಡಿ. ಎಲ್ಲಾದರೂ ಹೊರಗಡೆ ಎಲ್ಲಾದರೂ ಹೋದರೆ ಸ್ವಲ್ಪ ನೀಟ್ನೆಸ್ನ ಮೇಂಟೈನ್ ಮಾಡಿರಿ ಸ್ವಲ್ಪ. ಇದೇ ಕಾರಣಕ್ಕೆ ಅವರೆಲ್ಲ ಹೇಳ್ತಾರೆ, ಇದ್ರ ಬಗ್ಗೆ ಹೇಳಲ್ಲ ನಾವು, ತೋರಿಸಲ್ಲ ಹೀಗೆ ಅಂತ, ಇದೇ ಕಾರಣಕ್ಕೆ. ಸೊ ನಿಮಗೆ ಇನ್ನೊಂದೇನೋ ಹೊಸ್ದಾಗಿ ಒಂದು ತೋರಿಸ್ತೀನಿ, ಬನ್ನಿ. ಇಲ್ಲೇನೆಲ್ಲ ಹಿಂಗೆ ಕಾಣಿಸ್ತಿದೆ ನೋಡಿ, ಇಲ್ಲೆಲ್ಲ ಕಲ್ಲುಗಳು ಒಂದ್ರ ಮೇಲೆ ಒಂದು ಕಲ್ಲು ಇಟ್ಟಿದಾರಲ್ಲ, ಈ ಥರ ಎಲ್ಲ ಏನಕ್ಕೆ ಇಟ್ಟಿದ್ದಾರೆ ಅಂದರೆ, ಇಲ್ಲೇನು ಭಕ್ತಾದಿಗಳು ಏನು ಬರ್ತಾರೆ ನೋಡಿ, ಇವಾಗ ದೇವಸ್ಥಾನಕ್ಕೆಲ್ಲ ಬರ್ತಾರಲ್ಲ, ಅವರು ತಮ್ಮ ಮನಸ್ಸಲ್ಲಿ ಏನಾದರೂ ಕೋರ್ಕೊಂಡು, ಅಂದರೆ ನಮಗೆ ಒಳ್ಳೇದಾಗಲಿ ಆ ಥರ ಏನಾದರೂ ಅಂದ್ಕೊಂಡು ಈ ಥರ ಒಂದು ಕಲ್ಲು ಮೇಲೆ ಒಂದು ಕಲ್ಲು ಈ ಥರ ಜೋಡಿಸಿದ್ರೆ ಅದು ಅವ್ರು ಏನು ಅಂದ್ಕೊಂಡಿರ್ತಾರೋ ನೆರವೇರ್ತಾನೋ ಒಂದು ನಂಬಿಕೆ ಇಲ್ಲಿನ ಜನಗಳಿಗೆ. ಸೊ ಅದರಿಂದ ಈ ಥರ ಎಲ್ಲ ಇಟ್ಟಿರೋದು. ತೋರಿಸ್ಮಂಚ ನೋಡಿ, ಸುಮಾರು ಇಟ್ಟಿದ್ದಾರೆ ನೋಡಿ. ನೆನ್ನೆಲ್ಲ ಜಾತ್ರೆ ಆಗಿದೆ. ಬಟ್ ಇದು ಕೆಲವೊಬ್ರು ನಂಬ್ಕೋಬೋದು, ಕೆಲವೊಬ್ರು ಮೂಢನಂಬಿಕೆ ಅಂತ ಹೇಳ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ನಂಬಿಕೆ, ಅವ್ರ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ ಅವ್ರವ್ರಿಗೆ ಗೊತ್ತದನ್ನೆಲ್ಲ. ಸೊ ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಇದೆಲ್ಲ ಮೂಢನಂಬಿಕೆ ಈ ಥರ ಏನಕ್ಕೆ ಇಟ್ಟಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಅನ್ಬೋದು ನಾವು. ಬಟ್ ಅದು ಅವ್ರವ್ರ ನಂಬಿಕೆ ಅಲ್ವಾ, ಅದನ್ನು ಮೊದಲಿಂದ ಏನಾದರೂ ಅವರು ಪಾಲಿಸ್ಕೊಂಬಂದಿರ್ತಾರೆ, ಅದೆಲ್ಲ ಮೊದಲಿನ ಕಾಲದಿಂದ ಪಾಲಿಸ್ಕೊಂಬಂದಿರ್ತಾರೆ. ಸೊ ಅವ್ರವ್ರ ನಂಬಿಕೆ. ನೋಡಿ ಈ ಕಡೆ ಹೇಗಿದೆ ನೋಡಿ ಇವೆಲ್ಲ, ಆ ಕಡೆ ಆ ಕಡೆ ಎಲ್ಲ ಅಲ್ಲಿ ಹೊಲ ತೋಟ ಇದೆ, ಅಲ್ಲಿ ಈ ಕಡೆ ಎಲ್ಲ ಫುಲ್ ಕಾಡೆ ನೋಡಿ ಇದೆಲ್ಲ. ಈ ಕಾಡು ಎಲ್ಲೋಗಿ ಜಾಯಿನ್ ಆಗುತ್ತಂದರೆ ಬನ್ನೇರುಘಟ್ಟ ಕಾಡೇನಿದೆಯಲ್ಲ ಅಲ್ಲೋಗಿ ಜಾಯ್ನ್ ಆಗುತ್ತಿದೆಯಲ್ಲ ಫುಲ್ಲು. ಇಲ್ಲಿಂದ ಆ ಕಡೆ ಎಲ್ಲ ಹೋಗುತ್ತೆ, ಆ ಕಡೆ ಅಲ್ಲಿ ತೋರಿಸ್ತೀನಿ ಆಮೇಲೆ. ಆ ಕಡೆ ನೋಡಿ, ಈ ಕಡೆ ಹೊಗೆಯನ್ನು ಹಾಕಿದಾರೆ, ಅಲ್ಲಿ ಏನೋ ಬೆಂಕಿ ಹಾಕಿದಾರೆ ಅನಿಸುತ್ತೆ, ಹೊಗೆ ಬರ್ತಿದೆ. ನೆಕ್ಸ್ಟ್ ನಿಮಗೆ ಆ ಕಡೆ ಬೆಟ್ಟ ತೋರಿಸ್ತೀನಿ ಬನ್ನಿ, ಬೆಟ್ಟ ಎಲ್ಲೋಗಿ ಜಾಯ್ನ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಫುಲ್ಲು ಬಂಡೆನ ನೋಡಿದ್ದೆಲ್ಲ, ಸ್ವಲ್ಪ ಫುಲ್ಲು ಇಲ್ಲಿ ಏನು ಬೆಳೆಯೋದೇ ಇಲ್ಲ, ಅದು ಬೆಳೆದಿದೆ ಎಲ್ಲ. ಇವಾಗ ಏನು ಸುಟ್ಟಾಕಿದಾರೆ ಏನೋ ಗೊತ್ತಿಲ್ಲ, ಕಾಣಿಸ್ತಿದೆ ಅಲ್ಲಿ ಸುಟ್ಟಾಕಿದಾರೆ ಅನಿಸುತ್ತೆ, ಫುಲ್ ಒಣಗೋಗಿದೆ ಎಲ್ಲ. ಇಲ್ಲಿ ಬೆಟ್ಟದ ಮೇಲೆ ಒಂದೇ ದೇವಸ್ಥಾನ ಇರೋದು. ಇನ್ನೊಂದು ಈ ಬೆಟ್ಟದ ಮೇಲೆ ಇರೋ ದೇವ್ರ ಹೆಸರು ಮುನೇಶ್ವರನ ಮತ್ತೆ ಯಾವ್ದಾರು ಹೇಳಿದ್ದು ಮಲ್ಲೇಶ್ವರ ಈ ದೇವ್ರ ಹೆಸರು. ಇನ್ಮೇಲೆ ದೇವಸ್ಥಾನ ಕಾಣಿಸ್ತಿಲ್ಲ, ಮಲ್ಲೇಶ್ವರ ಅಂತೇಳಿ. ಇಲ್ಲಿ ನೋಡ್ರಿ ಪುಣ್ಯಾತ್ಮ ಯಾವನ ಫುಲ್ ಕಲ್ಲಿನ ಮೇಲೆ ಇಟ್ಬಿಟ್ಟಿದ್ದಾನೆಲ್ಲ. ಇವಾಗ ಇಲ್ಲೇನು ಬೆಟ್ಟಗಳೆಲ್ಲ ಏನು ಕಾಣಿಸ್ತಿದ್ದಿಲ್ಲ, ಇಲ್ಲಿ ಫುಲ್ಲು ಈ ಹೊಗೆ ಸ್ವಲ್ಪ ಕರೆಕ್ಟಾಗಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ಫುಲ್ ಬೆಟ್ಟ, ಇದು ಹೋಗಿ ಬನ್ನೇರುಘಟ್ಟಕ್ಕೆ ಜಾಯ್ನ್ ಆಗುತ್ತಿದ್ದು. ಆ ಕಡೆ ಎಲ್ಲ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಕಾಣಿಸ್ತಿದೆ, ಆ ಕಡೆ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಾಣಿಸ್ತಿದೆ. ಸ್ವಲ್ಪ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ಲ ಅಷ್ಟೊಂದು, ಸೊ ಅದರಿಂದ ಕಾಣಿಸ್ತಿಲ್ಲ ಅನಿಸುತ್ತೆ. ಸೊ ಈ ಇದೇನು ಕಾಣಿಸ್ತಿಲ್ಲ ಬೆಟ್ಟ, ಇದೆಲ್ಲ ಹೋಗಿ ಬನ್ನೇರುಘಟ್ಟಕ್ಕೆ ಜಾಯ್ನ್ ಆಗುತ್ತಿದೆಲ್ಲ ಫುಲ್ಲು. ನೆಕ್ಸ್ಟ್ ಆ ಕಡೆ ಹೋಗೋಣ ಇವಾಗೆಲ್ಲ. ಅಲ್ಲಿ ಚೆನ್ನಾಗಿದೆ ಅಂತಾರೆ ಕೂತ್ಕೊಳ್ಳೋಕ್ಕೆ, ಓಡಾಡೋಕ್ಕೆ. ಇಲ್ಲಿ ನೋಡಿರಿ, ಪ್ರೇಮಿಗಳ ಬರವಣಿಗೆ. ನೋಡಿ ಯಾರು ನನ್ನ ಹೆಸರು ಬರೆದಿದ್ದಾರೆ ನೋಡಿ, ಅಲ್ಲಿ ರವಿ ಅಂತಿದೆ, ಅಲ್ಲಿ ಪಿ ರವಿ ಅಲ್ಲ, ನಾನು ಜೆ ರವಿ, ಅಲ್ಲಿ ಪಿ ರವಿ ಅಂತಿದೆ. ಯಾರು ಬರ್ದಿರೋ ಗೊತ್ತಿಲ್ಲ. ಆಮೇಲೆ ತಮಿಳಲ್ಲಿ ಏನೋ ಬರ್ದಿದ್ದಾರೆ, ಗೊತ್ತಿಲ್ಲ ಅದು ಏನು ಬರ್ದಿದ್ರು ಅಂತ. ಬಟ್ ನನ್ನ ಹೆಸರು ಮಾತ್ರ ಕರೆಕ್ಟಾಗಿ ಕಾಣಿಸ್ತಿದೆ ನೋಡಿ, ರವಿ ಅಂತ ಕಾಣಿಸ್ತಿದೆಯಾ? ಇದು ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ, ಬಟ್ ಇದನ್ನು ಬೆನಿಫಿಟ್ ಏನು ಗೊತ್ತಾ ಪಾಪ್ಯುಲರ್ ಆಗದೆ ಇರೋದಕ್ಕೆ. ನೋಡಿ ಒಂದು ಕಡೆ ಎಲ್ಲಿ ಕಸ ಕಾಣಿಸಲ್ಲ, ಅಲ್ಲೇ ನಿನ್ನೆ ಸ್ವಲ್ಪ ಜಾತ್ರೆ ಏನಾಗಿತ್ತು ಅಲ್ಲಿ. ಸೊ ಅದರಿಂದ ಅಲ್ಲಿ ಪ್ಲಾಸ್ಟಿಕ್ ಎಲ್ಲ ಬಿದ್ದೋಗಿತ್ತು, ಪ್ಲಾಸ್ಟಿಕ್ ಬಾಟಲ್ಸ್ ಆ ಥರ ಪೇಪರ್ಸ್ ಏನೇನೋ ಬಿದ್ದೋಗಿದ್ವು ಅಲ್ಲಿ. ಸೊ ಇಲ್ಲಿ ನೋಡೆಲ್ಲ ಫುಲ್ಲು ನೀಟ್ನೆಸ್ ಆಗಿದೆ ನೋಡಿ, ಇಲ್ಲೆಲ್ಲ ಸ್ವಲ್ಪ ಕೂಡ ಎಲ್ಲಿ ಗಲೀಜು ಕಾಣಿಸಲ್ಲ, ಒಂದು ಪ್ಲಾಸ್ಟಿಕ್ ಪೇಪರ್ ಕಾಣಿಸಲ್ಲ. ಹ್ಯಾಂಗಿಂಗ್ ಸ್ವಲ್ಪ ಏನೇನಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಕಂಪೇರ್ ಮಾಡಿದ್ರೆ ಬೆಸ್ಟು, ಏನು ಅಷ್ಟೊಂದೇನಿಲ್ಲ, ವಾತಾವರಣ ಎಲ್ಲ ಚೆನ್ನಾಗಿದೆ. ಸೊ ಇದಕ್ಕೋಸ್ಕರ ಈ ಮೇಂಟೆನೆನ್ಸ್ ಮಾಡೋಕ್ಕೆ ಈ ಥರ
ಸ್ವಚ್ಛತೆಯಿಂದ ಅಂದರೆ ಗಲೀಜಾಗದಿರೋದನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಆ ಥರ ಸರ್ಕಾರದವರು ಆ ಥರ ದೇವಸ್ಥಾನದವ್ರಿಗೆ ಹೇಳಿರ್ತಾರೆ ಈ ಥರ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ಅಂತ. ಆದರೆ ಸಪೋಸ್ ಇದು ಏನೋ ಜನಪ್ರಸಿದ್ಧಿ ಆದರೆ ಅಷ್ಟೊಂದು ಪಾಪ್ಯುಲರ್ ಏನಾದ್ರು ಆದರೆ ಫುಲ್ ಡಿಸ್ಟರ್ಬ್ ಮಾಡಿಬಿಡ್ತಾರೆ ಜನಗಳು. ಅಂಥವ್ರೆಲ್ಲ ಸುಮ್ಮನೆ ಇರ್ತಾರೆ, ಸುಮ್ಮನೆ ಆ ಕುಡಿಯೋದಂತೆ ಹಾಗೆ ಹೀಗೆ ಏನು ಗಲೀಜಾಗಿ ಏನೇನು ಮಾಡಿಕೊಂಡು ಫುಲ್ ಎಲ್ಲ ಗಲೀಜು ಮಾಡಾಕ್ಬಿಡ್ತಾರೆ. ಸೊ ಅದರಿಂದನೇ ಇದು ಹೀಗೆ ಇರೋದು ಒಳ್ಳೆಯದು ಅಂತ ಅನಿಸುತ್ತೆ. ಅಷ್ಟಾದರೂ ನೋಡಿ ನಿನ್ನೆ ಜಾತ್ರೆ ಬಂದಿರೋದು ನೋಡಿ ಈ ಥರ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಆಲ್ರೆಡಿ ಹಾಕಿಬಿಟ್ಟಿದ್ದಾರೆ, ಆಲ್ರೆಡಿ ಎಲ್ಲ ಬಿದ್ದಿದೆ. ಬಟ್ ಪರವಾಗಿಲ್ಲ, ಸ್ವಲ್ಪ ಇಷ್ಟ ಆದರೂ ಆಗಿದೆ. ಬೇರೆದೆಲ್ಲ ಕಂಪೇರ್ ಮಾಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಗಲೀಜಾಗಿರುತ್ತೆ ಬೇರೆದೆಲ್ಲ. ಸೊ ಇಷ್ಟ ಆಗಿದೆ, ಪರವಾಗಿಲ್ಲ. ಅದು ನಿನ್ನೆ ಜಾತ್ರೆಗೋಸ್ಕರ ಇಷ್ಟೊಂದು ಆಗಿರೋದು ಅಷ್ಟೇ. ನಾವು ನಿನ್ನೆನೂ ಬರಬೇಕಾಗಿತ್ತು, ಬಟ್ ನಿನ್ನೆ ಬಂದಿದ್ರೆ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೋಕ್ಕೆಲ್ಲ ಆಗ್ತಾ ಇರಲಿಲ್ಲ ಕರೆಕ್ಟಾಗಿ, ಜನಗಳೆಲ್ಲ ಸಿಕ್ಕಾಪಟ್ಟೆ ಇರ್ತಿದ್ರು. ಆಮೇಲೆ ಈ ಜಾತ್ರೆ ನಡೆಯೋದು ಪ್ರತಿ ವರ್ಷ ನಡೆಯೋದು ಶಿವರಾತ್ರಿ ಏನಾಗುತ್ತಲ್ಲ, ಶಿವರಾತ್ರಿ ಅಂದರೆ ನಿನ್ನೆ ಶಿವರಾತ್ರಿ ನಿನ್ನೆ ಇತ್ತು. ಸೊ ಶಿವರಾತ್ರಿ ಆದ ಮಾರನೇ ದಿವಸ ಇಲ್ಲಿ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷವೂ. ಬಟ್ ಸೇಮ್ ಇದೇ ಡೇಟ್ಗೆ ಆಗುತ್ತಂತಿಲ್ಲ. ಆಮೇಲೆ ಶಿವರಾತ್ರಿ ಡೇಟು ಬೇರೆ ಬೇರೆ ಥರ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೊ ಅದರಿಂದ ಇವರು ಡೇಟ್ ನೋಡ್ಕೊಂಡು ಹೋಗೋಲ್ಲ, ಶಿವರಾತ್ರಿ ಯಾವಾಗ ಆಗುತ್ತೋ ಅದ್ರ ಮಾರನೇ ದಿವಸ ಜಾತ್ರೆ ಮಾಡ್ತಾರೆ ಇಲ್ಲಿ. ಸೊ ನೆಕ್ಸ್ಟ್ ಇವಾಗ ಆ ಕಡೆ ಹೋಗ್ತಾಯಿದ್ದೀವಿ. ಆ ಕಡೆ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ ಆ ಕಡೆ ಹೆಂಗಿದೆ ಅಂತ. ನೋಡಿರಿ, ಕಟ್ಟಡ ನನ್ನ ಮಕ್ಳಿಗೆ ತಂದು ಎಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಏನು ಗೊತ್ತಾಗಲ್ಲ ಸುಮ್ಮನೆ ಮಕ್ಕಳಿಗೆ. ಅಲ್ಲ ಜಾತ್ರೆಗಂತ ಬಂದು ಕಕ್ಕ ಮಾಡ್ತಾರೆ ಎಲ್ಲಾದರೂ. ಅದೇ ಹೇಳಿಲ್ವಾ, ಈ ಥರ ಪಾಪ್ಯುಲರ್ ಆಗದೇ ಇರೋದೇ ಒಳ್ಳೆಯದು ನಿಜ ಹೇಳ್ಬೇಕಂದ್ರೆ. ನೋಡಿ ಸುಮ್ಮನೆ ಜಾತ್ರೆ ಬಂದವರು ಏತ್ಬಿಟ್ಟು ಹೋಗೋರಲ್ಲಿ. ಇನ್ನು ಅಷ್ಟೊಂದು ಪಾಪ್ಯುಲರ್ ಆದರೆ ಇನ್ನೇನು ಗತಿ ಆಗಬೇಡ ಬಿಟ್ಟದ್ದು. ಇದೇ ಕಾರಣಕ್ಕೆ ಅವ್ರು ಯಾರಿಗೂ ಏನೂ ಹೇಳಲ್ಲ. ಸರ್ಕಾರದವ್ರು ಬೇಡ ಅಂತಿದ್ದಾರೆ ಹಾಗೆ ಹೀಗೆ ಅಂದ್ಬಿಟ್ಟು ಮುಚ್ಚಾಕ್ಬಿಡ್ತಾರೆ. ಇದೇ ಕಾರಣಕ್ಕೋಸ್ಕರ ಜಾತ್ರೆ ಬರೋರು ಬಂದು ಹೋಗೋಬಿಟ್ಬಿಟ್ಟು ಅಂತೆಲ್ಲ ಗಲೀಜೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಗಾಡಿಗಳೆಲ್ಲ ಓಡಾಡ್ತಾರೆ ಕಡೆ, ಟ್ರ್ಯಾಕ್ಟ್ರು ಆ ಥರ ಏನಾದರೂ ಚಿಕ್ಕ ಪುಟ್ಟ ಬೈಕ್ಸು, ಟ್ರ್ಯಾಕ್ಟ್ರೆಲ್ಲ ಓಡಾಡುತ್ತೆ ಆರಾಮಾಗಿ. ನೋಡಿ ಹೆಜ್ಜೆ ಐತೆ ನೋಡಿ ಇಲ್ಲೆಲ್ಲ ಟ್ರ್ಯಾಕ್ಟ್ರದು, ಬೈಕೆಲ್ಲ ಓಡಾಡುತ್ತೆ. ಬಟ್ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಓಡಾಡೋಕ್ಕಾಗಲ್ಲ ನೋಡಿ ಈ ಥರ. ಬಟ್ ಇನ್ನೊಂದೇನೆಂದರೆ ಬೈಕ್ ಏನಾದರೂ ತೊಗೊಂಬಂದರೆ ಹುಷಾರಾಗಿ ಬರಬೇಕು. ಸ್ವಲ್ಪ ಏನಾದರೂ ಸ್ಕಿಡ್ ಆದರೆ ಫುಲ್ಲು ಹೋಯ್ತು ಆ ಕಡೆನೇ. ನೋಡಿ ಇಲ್ಲೆಲ್ಲ ಗಾಡಿಗಳೆಲ್ಲ ಬಂದಿದೆ ನೋಡಿ, ಈ ಕಡೆ ಟ್ರ್ಯಾಕ್ಟ್ರ್ ಏನೋ ಬಂದಿದೆ, ಹೆಜ್ಜೆ ಎಲ್ಲ ಬಿದ್ದೈತೆ ನೋಡಿ. ಬಟ್ ಈ ಕಡೆಯಿಂದ ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ ಅವರು, ಮೇ ಬಿ ಅಲ್ಲಿಂದ ಅನಿಸುತ್ತೆ, ಆ ಕಡೆಯಿಂದ ಏನೋ ಬರ್ಬೋದು ಅನ್ಸುತ್ತೆ. ಕರೆಕ್ಟ್ ರೋಡ್ ಇದೆ ನೋಡಿ, ಆ ಕಡೆ ರೋಡ್ ಐತಲ್ಲಿ ಅಲ್ಲಿಂದ ಬಂದಿರೋದವರು. ಈ ಕಡೆ ಎಲ್ಲ ಬರೋಕ್ಕಲ್ಲ, ಇಲ್ಲ ಈ ಕಡೆಯಿಂದ ಇದೆ ನೋಡಿ. ಟೈರ್ ಹಚ್ಚ ಎಲ್ಲ ಐತೆ ನೋಡಿ ಈ ಕಡೆನೂ ಎಲ್ಲ. ಇಲ್ಲಿಂದ ಬಂದು ಹೋಗಿರೋದು. ಅಂದರೆ ಸಪೋಸ್ ಮೇಲ್ಗಡೆ ಬೆಟ್ಟದ ಮೇಲೆಲ್ಲ ದೊಡ್ಡ ದೊಡ್ಡ ವೆಯ್ಟ್ ಇರೋದು ಏನಾದರೂ ತೊಗೊಂಡು ಹೋಗ್ಬೇಕಂದ್ರೆ ಹೊತ್ಕೊಂಡು ಹೋಗೋಕ್ಕಾಗಲ್ಲ, 300 ಮೆಟ್ಲು ಎತ್ಕೊಂಡು ಬರೋಕ್ಕಾಗುತ್ತೆ. ಸೊ ಅದರಿಂದ ಟ್ರ್ಯಾಕ್ಟ್ರು ಆ ಥರ ಏನಾದರೂ ಯೂಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಮೇಲ್ಗಡೆ. ಇಲ್ಲಿಂದ ಹಿಂಗೆ ಹೋಗಿ ಆ ಕಡೆ ರೋಡ್ ಐತಲ್ಲ ಅಲ್ಲಿ ಮೇಲ್ಗಡೆ ತೊಗೊಂಡು ಹೋಗ್ತಾರೆ ಆ ಕಡೆ. ಸೊ ಇವಾಗ ಹೊರಗಡೆ ಹೋಗಿ ದಾರಿ ನೋಡ್ತಾಯಿದ್ವಿ. ಸುಮ್ಮನೆ ತಿರ್ಗಿ ಅಲ್ಲಿಂದ ಹೋಗಿ ಮೆಟ್ಲು ಇಳ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇಲ್ಲೇ ಶಾರ್ಟ್ಕಟ್ ಐತೆ ಅಂತ ನೋಡ್ತಾಯಿದ್ದೀವಿ. JCB ಇಲ್ಲಿಂದ ಒಂದು 14 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೋದರೆ ಫುಲ್ ಸಿಟಿ, ಆಣೆಕಲ್ ಸಿಟಿ ಫುಲ್ಲು. ಸ್ವಲ್ಪ ನೋಡಿರಿ ಹಿಂಗೆ ಹೇಗಿದೆ ನೇಚರ್ ಅಂತ. 14 ಕಿಲೋಮೀಟ್ರ್ ಹೊರಗಡೆ ಬಂದರೆ ಮುಗೀತು, ಫುಲ್ ನೇಚರ್, ಫುಲ್ ಬೆಟ್ಟ ಗುಡ್ಡ ಇದೆ, ಪ್ರಕೃತಿಯ ವಿಸ್ಮಯ. ಹಿಂಗೆ ಸೀದಾ ಸ್ಟ್ರೈಟ್ ಹೋಗೋಣ ಮಾಡೋಣ ಹಿಂಗೆ. ಸೊ ಇವಾಗ ಇಲ್ಲಿಂದ ಕೆಳಗಡೆ ಇಳಿತಾ ಇದ್ದೀವಿ. ಆ ಕಡೆಯಿಂದ ಹೋದರೆ ಫುಲ್ಲು 300 ಮೆಟ್ಲು ಇಳ್ಕೊಂಡು ಆ ಕಡೆ ಹೋಗ್ಬೇಕು, ತಿರ್ಗಾ ಸಿಕ್ಕಾಬಿಟ್ಟು ಸುತ್ತಾಕೊಂಡು ಹೋಗ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಹಿಂಗೆ ಇಳಿತಾ ಇದ್ವಿ. ನೋಡೋಣ ಬನ್ನಪ್ಪ, ದೇವ್ರ ಮೇಲೆ ಭಾರ ಹಾಕಿ ಇಳಿಯೋಣ. ಕಾಲು ಜಾರ್ತೈತೆ, ಹುಷಾರು. ಬಿದ್ದರೆ ಮಾತ್ರ ಏನು ಸಿಗಲ್ಲ ಅಷ್ಟೇ ನಮ್ಮ. ಗೋವಿಂದ ಗೋವಿಂದ. ಇಲ್ಲಿಂದ ಇಳ್ಕೊಂಡು ಹೋಗ್ತಾ ಇದೀವಿ ಆ ಕಡೆ. ಇವಾಗ ಮತ್ತೆ ಕಾಲು ಜಾರಿಗಿತ್ತು, ಹುಷಾರು. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ನಮ್ಮ ವಿಡಿಯೋ ಮಾಡ್ಕೊಂಡು ಎಲ್ಲ ಬಿದ್ದೋಗ್ಬಿಡ್ತೀನಿ ಅನಿಸ್ತೈತೆ ನಂಗೆ.
ಕಡೆ ಅಂತ ಹರಸಾಹಸ ಪಡ್ತಾ ಇದೀವಿ. ಬರೋ ಹಿಂಗೆ ನೋಡಿ ಆ ಕಡೆ ಹೋದ ಇವಾಗ. ಹುಷಾರ ಮಚ್ಚ ಹೇಳ್ತೀನಿ. ಸೊ ನೆಕ್ಸ್ಟ್ ನೀವೇನಾದ್ರು ಬಂದರೆ ಬಾಯಿ ಮುಚ್ಚೋಣ ಆ ಕಡೆ ಹೋಗ್ಬಿಡ್ರಿ. ಸುಮ್ಮನೆ ಈ ಕಡೆ ಎಲ್ಲ ಬರೋಕೆ ಹೋಗ್ಬಿಡ್ರಿ. ನೋಡಿ ಈ ಥರ ಎಲ್ಲ ಬಿಡ್ಬೇಕಾಗತ್ತೆ. ಅಲ್ಲೇ ಮೆಟ್ಲು ಇಳ್ಕೊಂಡು ಹಂಗೆ ಆ ಕಡೆಯಿಂದ ಹೋಗ್ಬಿಡ್ರಿ ಸುಮ್ಮನೆ. ಇದು ಮುಳ್ಳು ಕಡೆಗೆ ಮುಳ್ಳು ಇದು ಮುಳ್ಳು ಅದು ಇದೇ ದೇವಸ್ಥಾನ ಅವರು. ಅದೇ ದೇವಸ್ಥಾನ ಅಲ್ಲೇ ಕಾಣಿಸ್ತೈತಲ್ಲ ಅಲ್ಲೇ. ಹೇಳಿ ಹೇಳಿ ಹಂಗಿಲ್ಲ ಅಲ್ಲಿ ಕಲ್ಲುಗಳು ಐತೆ ನೋಡಿಲ್ಲ ಇಳಿಬೋದು ನೋಡಿ. ಮುಳ್ಳೇನಲ್ಲ ಅದು. ಹಾಂ ದಾರಿ ಐತೆ ನೋಡಲ್ಲಿ. ಅಲ್ಲಿ ದಾರಿ ಕಾಣಿಸ್ತೈತೆ ನೋಡಲ್ಲಿ. ಅಲ್ಲಿಗೆ ಹೋದ್ರೆ ಸಾಕು, ಇಲ್ಲಿಂದ ಹೋಗ್ಬೇಕು. ಹೋಗ್ಬೋದು ಆರಾಮಾಗಲೇ. ಮುಳ್ಳಲ್ಲೋ ಇದು. ಈ ನಾನು ಹೆಂಗೆ ಬರ್ಲು ಅಣ್ಣ ರೀ. ಫೈನಲಿ ರೋಡ್ ಸಿಕ್ತೆ ನೋಡ್ರಿ. ಅಲ್ಲಿ ರೋಡ್ ಕಾಣಿಸ್ತಿದೆಯಲ್ಲ ಆ ಕಡೆಯಿಂದ ಇಲ್ಲೇ ಇದೆ ದೇವಸ್ಥಾನ. ಜಾಸ್ತಿ ದೂರ ಏನಿಲ್ಲ, ಈಗ ಇಲ್ಲೇ ಐತೆ. ಅಲ್ಲಿ ರೋಡ್ ಐತೆ. ನಾವು ಹಂಗೆ ಬರ್ಬೇಕಾಗಿತ್ತು, ಈ ಕಡೆಯಿಂದ ಬಂದ್ವಿ ಅಷ್ಟೇ. ಇಲ್ಲೇ ರೋಡ್ ಐತೆ ನೋಡಿ, ಇಲ್ಲೆಲ್ಲ ಹಿಂಗೆ ಹೋಗ್ಬೋದು. ಅಂತ ಬಿಡುಗಡೆ ಅದು ನೋಡಿ, ಅಲ್ಲಿಂದ ಬಂದಿರೋದು ಇವಾಗ ನಾವು. ಅಲ್ಲಿ ಫುಲ್ಲಲ್ಲಿ ಇಳ್ಕೊಂಡು ಬಂದಿರೋದು. ಮುಚ್ಕೊಂಡು ಆ ಕಡೆ ಬರೋ ಬಿಟ್ಬಿಟ್ಟು ಈ ಕಡೆಯಿಂದ ಬಂದು ನಡೀರಿ ಹೋಗೋಣ. ಸೊ ರೋಡ್ ಸಿಕ್ತು. ಇಲ್ಲಿಂದ ಆ ಕಡೆ ಎಲ್ಲಿ ಹೇಗೆ ಹೋಗೋದು ಅಂತ ನೋಡ್ಬೇಕು ಅಷ್ಟೇ ಇವಾಗ. ಯಾ ಎತ್ತಿದ್ದಾರೆ ಇಲ್ಲಿ ನೋಡಿ. ಅಂತೂ ಸಿಕ್ತು ನೋಡ್ರಿ ರೋಡು. ಇಲ್ಲೇ ಆ ಕಡೆಯಿಂದ ಬಂದಿದ್ರೆ 300 ಮೆಟ್ಲು ಇಳ್ಕೊಂಡು ಆ ಕಡೆ ಬರ್ಬೇಕಾಗಿತ್ತು. ಇವಾಗ ಇಲ್ಲೇ ಶಾರ್ಟ್ಕಟ್ ಅಂದರೆ ಸ್ವಲ್ಪ ರಿಸ್ಕ್ ಇರುತ್ತೆ. ರಿಸ್ಕ್ ತೊಗೋಬೇಕಷ್ಟೆ. ರಿಸ್ಕ್ ತೊಗೋಬಾರ್ದಂದ್ರೆ ಟೈಮ್ ಹಿಡಿಯುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಸಿಗೋ ಮುಂದೆ ನೋಡೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರಮ್ ದೇವರ ಬೆಟ್ಟ. ಸಿ ಯು.